ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಕಲ್ಲುಗಳು ಸಂಗೀತ ಹಾಡುವುದನ್ನು ಕೇಳಿದ್ದೀರಾ? ಕೇಳಲು ಅಚ್ಚರಿಯಾದರೂ ಇದು ಸತ್ಯ. ಇಂದು ನಾವು ನಿಮ್ಮನ್ನು ಜಗತ್ತಿನ 8ನೇ ಅದ್ಭುತ ಎನ್ನಬಹುದಾದ ಸ್ಥಳಕ್ಕೆ ಕರೆದೊಯ್ಯುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕದ ಹಂಪಿಯಲ್ಲಿರುವ ವಿಜಯ ವಿಠ್ಠಲ ದೇವಾಲಯ. ಈ ದೇವಾಲಯವು ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದೊಂದು ವಾಸ್ತುಶಿಲ್ಪದ ಮಹಾಕಾವ್ಯ. ಇಲ್ಲಿನ ಪ್ರಮುಖ ಆಕರ್ಷಣೆಯೇ ಇಲ್ಲಿರುವ ಸಂಗೀತ ಸ್ತಂಭಗಳು ಅಥವಾ ಮ್ಯೂಸಿಕಲ್ ಪಿಲ್ಲರ್ಸ್. ಈ ಕಂಬಗಳನ್ನು ಕೈಯಿಂದ ಮೆಲ್ಲಗೆ ತಟ್ಟಿದರೆ ಸಾಕು, ಮಧುರವಾದ ಸಂಗೀತ ಹೊರಹೊಮ್ಮುತ್ತದೆ. ಬರಿಗೈಯಿಂದ ಕಲ್ಲನ್ನು ತಟ್ಟಿದಾಗ ಸಂಗೀತ ಕೇಳುವುದು ಅಸಾಧ್ಯ ಎಂದು ನೀವು ಅಂದುಕೊಳ್ಳಬಹುದು. ಆದರೆ 500 ವರ್ಷಗಳ ಹಿಂದೆಯೇ ವಿಜಯನಗರದ ಶಿಲ್ಪಿಗಳು ಇದನ್ನು ಸಾಧ್ಯವಾಗಿಸಿದ್ದಾರೆ. ಇವುಗಳನ್ನು ಸರಿಗಮ ಸ್ತಂಭಗಳು ಎಂದು ಕೂಡ ಕರೆಯುತ್ತಾರೆ. ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೂ ಸವಾಲು ಹಾಕುವಂತಿದೆ ಈ ಕಲ್ಲುಗಳ ರಹಸ್ಯ. ಬನ್ನಿ, ಈ ಕಲ್ಲಿನ ಸಂಗೀತದ ಹಿಂದಿರುವ ಅಸಲಿ ಸತ್ಯವನ್ನು ಇವತ್ತು ಬಯಲು ಮಾಡೋಣ. ವಿಜಯ ವಿಠ್ಠಲ ದೇವಾಲಯವನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ವಿಜಯನಗರ ಸಾಮ್ರಾಜ್ಯದ ಅರಸರಾದ ದೇವರಾಯ ಮತ್ತು ಕೃಷ್ಣದೇವರಾಯರ ಕಾಲದಲ್ಲಿ ಇದು ಪೂರ್ಣಗೊಂಡಿತು. ಈ ದೇವಾಲಯದ ಮಹಾಮಂಟಪದಲ್ಲಿ ಒಟ್ಟು 56 ಸಂಗೀತ ಸ್ತಂಭಗಳಿವೆ. ಪ್ರತಿ ಮುಖ್ಯ ಸ್ತಂಭದ ಸುತ್ತಲೂ ಸಣ್ಣ ಸಣ್ಣ 7 ಉಪಸ್ತಂಭಗಳಿವೆ. ಈ 7 ಸ್ತಂಭಗಳಿಂದ ಸಂಗೀತದ 7 ಸ್ವರಗಳಾದ ಸ ರಿ ಗ ಮ ಪ ದ ನಿ ಕೇಳು ಬರುತ್ತವೆ. ಇದನ್ನು ಕೇವಲ ಅಲಂಕಾರಕ್ಕಾಗಿ ನಿರ್ಮಿಸಲಾಗಿದೆ ಎಂದು ಮೊದಲು ಭಾವಿಸಲಾಗಿತ್ತು. ಆದರೆ ಇವುಗಳು ಅಂದಿನ ಕಾಲದ ಸಂಗೀತ ಗೋಷ್ಠಿಗಳಿಗೆ ಬಳಕೆ ಹಾಕುತ್ತಿದ್ದವು. ಅಂದಿನ ಕಾಲದ ನರ್ತಕಿಯರು ಮತ್ತು ಗಾಯಕರು ಈ ಸ್ತಂಭಗಳ ನಾದಕ್ಕೆ ಅನುಗುಣವಾಗಿ ಪ್ರದರ್ಶನ ನೀಡುತ್ತಿದ್ದರು. ಕಲ್ಲಿನಿಂದ ಇಂತಹ ನಾದ ತೆಗೆಯುವುದು ಶಿಲ್ಪಕಲೆಯ ಪರಮಾವಧಿ. ಇದು ವಿಜಯನಗರದ ವೈಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಸ್ತಂಭಗಳ ಬಗ್ಗೆ ಕೇಳಿದ ಬ್ರಿಟಿಷರಿಗೆ ದೊಡ್ಡ ಕುತೂಹಲ ಉಂಟಾಯಿತು. ಈ ಕಂಬಗಳ ಒಳಗೆ ಏನೋ ಲೋಹ ಅಥವಾ ಮರವನ್ನು ಅಡಗಿಸಿರಬಹುದು ಎಂದು ಅವರು ಶಂಕಿಸಿದರು. ಈ ರಹಸ್ಯ ತಿಳಿಯಲು ಅವರು 2 ಸ್ತಂಭಗಳನ್ನು ಕತ್ತರಿಸಿ ನೋಡಲು ನಿರ್ಧರಿಸಿದರು. ಆದರೆ ಸ್ತಂಭಗಳನ್ನು ಕತ್ತರಿಸಿದಾಗ ಅವರಿಗೆ ಕಂಡಿದ್ದು ಬರೀ ಆಶ್ಚರ್ಯ ಮಾತ್ರ. ಆ ಸ್ತಂಭಗಳ ಒಳಗೆ ಯಾವುದೇ ಲೋಹವಾಗಲಿ ಅಥವಾ ಟೊಳ್ಳು ಭಾಗವಾಗಲಿ ಇರಲಿಲ್ಲ. ಅವು ಸಂಪೂರ್ಣವಾಗಿ ಘನವಾದ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದವು. ಕತ್ತರಿಸಿದ ಆ 2 ಸ್ತಂಭಗಳನ್ನು ಇಂದಿಗೂ ನಾವು ಹಂಪಿಯಲ್ಲಿ ನೋಡಬಹುದು. ಘನವಾದ ಕಲ್ಲಿನಿಂದ ನಾದ ಬರುವುದು ಹೇಗೆ ಎಂಬುದು ವಿಜ್ಞಾನಿಗಳನ್ನು ಇಂದಿಗೂ ಕಾಡುತ್ತಿದೆ. ಬ್ರಿಟಿಷರು ಕೂಡ ಈ ತಂತ್ರಜ್ಞಾನ ಕಂಡು ಬೆರಗಾದರು. ನಮ್ಮ ಪೂರ್ವಜರ ಜ್ಞಾನದ ಮುಂದೆ ಆಧುನಿಕ ವಿಜ್ಞಾನ ಕೂಡ ಸೋತು ನಿಂತಿದೆ. ವಿಜ್ಞಾನಿಗಳ ಪ್ರಕಾರ ಈ ಸ್ತಂಭಗಳಲ್ಲಿ ಬಳಸಿರುವ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ. ಇವುಗಳನ್ನು ಲಿಥೋಫೋನಿಕ್ ಕಲ್ಲುಗಳು ಎಂದು ಕರೆಯಲಾಗುತ್ತದೆ. ಈ ಕಲ್ಲುಗಳಲ್ಲಿ ಲೋಹದ ಅಂಶ ಮತ್ತು ಸಿಲಿಕಾ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಈ ಕಲ್ಲುಗಳನ್ನು ಆಯ್ಕೆ ಮಾಡುವಾಗಲೇ ಶಿಲ್ಪಿಗಳು ಅವುಗಳ ಧ್ವನಿಯನ್ನು ಪರೀಕ್ಷಿಸುತ್ತಿದ್ದರು. ಸ್ತಂಭಗಳ ಉದ್ದ, ದಪ್ಪ ಮತ್ತು ಅವುಗಳ ಜ್ಯಾಮಿತೀಯ ಆಕಾರವು ಧ್ವನಿಯನ್ನು ನಿರ್ಧರಿಸುತ್ತವೆ. ಧ್ವನಿ ವಿಜ್ಞಾನದ ಪ್ರಕಾರ ವಸ್ತುವಿನ ದಟ್ಟಣೆ ಹೆಚ್ಚಿದಷ್ಟು ಶಬ್ದದ ಗುಣಮಟ್ಟ ಚೆನ್ನಾಗಿರುತ್ತದೆ. ಈ ಸ್ತಂಭಗಳನ್ನು ಕೆತ್ತುವಾಗ ಅವುಗಳ ಮೇಲೆ ಹಾಕುವ ಒತ್ತಡ ಕೂಡ ನಿಖರವಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಕೆತ್ತಿದರೂ ಸ್ವರದ ಏರಿಳಿತ ಬದಲಾಗಿ ಬಿಡುತ್ತದೆ. ಶಿಲ್ಪಿಗಳು ಕಲ್ಲನ್ನು ಕೊರೆಯುವಾಗ ಅದರ ಕಂಪನ ದರವನ್ನು ಗಮನಿಸುತ್ತಿದ್ದರು. ಪ್ರತಿ ಸ್ತಂಭವು ಬೇರೆ ಬೇರೆ ವಾದ್ಯಗಳ ಧ್ವನಿಯನ್ನು ಹೊರಹೊಮ್ಮಿಸುತ್ತವೆ. ನಿಮಗೊತ್ತೇ, ಇಲ್ಲಿನ ಸ್ತಂಭಗಳು ಕೇವಲ ಸರಿಗಮ ಸ್ವರಗಳನ್ನು ಮಾತ್ರ ನುಡಿಸುವುದಿಲ್ಲ. ಕೆಲವು ಸ್ತಂಭಗಳನ್ನು ತಟ್ಟಿದರೆ ಮೃದಂಗದ ಧ್ವನಿ ಕೇಳಿಬರುತ್ತದೆ. ಇನ್ನು ಕೆಲವು ಸ್ತಂಭಗಳಿಂದ ವೀಣೆಯ ತಂತಿಯ ನಾದ ಹೊರಹೊಮ್ಮುತ್ತದೆ. ತಾಳ ಅಥವಾ ಗಂಟೆಯ ಶಬ್ದ ನೀಡುವ ಸ್ತಂಭಗಳು ಕೂಡ ಇಲ್ಲಿವೆ. ಕೊಳಲಿನಂತಹ ಸುಶ್ರಾವ್ಯ ಧ್ವನಿ ನೀಡುವ ಕಲ್ಲುಗಳು ಈ ಮಂಟಪದಲ್ಲಿವೆ. ಒಂದೇ ಜಾಗದಲ್ಲಿ ಕುಳಿತು ಇಡೀ ಆರ್ಕೆಸ್ಟ್ರಾವನ್ನು ಈ ಸ್ತಂಭಗಳ ಮೂಲಕ ನಡೆಸಬಹುದಿತ್ತು. ಗಾಳಿಯು ವೇಗವಾಗಿ ಬೀಸಿದಾಗಲೂ ಈ ಕಂಬಗಳಿಂದ ಸಣ್ಣಗೆ ಸಂಗೀತ ಕೇಳಿಬರುತ್ತದೆ ಎನ್ನಲಾಗುತ್ತದೆ. ಇದು ವಾಸ್ತುಶಿಲ್ಪ ಮತ್ತು ಸಂಗೀತದ ಅದ್ಭುತ ಸಂಗಮ. ಪ್ರತಿಯೊಂದು ಸ್ತಂಭವು ಒಂದೊಂದು ವಿಶಿಷ್ಟ ಕಲೆಯಾಗಿದೆ. ಈ ರಹಸ್ಯವನ್ನು ತಿಳಿಯಲು ಇಂದಿಗೂ ಅನೇಕ ಸಂಶೋಧನೆಗಳು ನಡೆಯುತ್ತಿವೆ. ಈ ಮಂಟಪವನ್ನು ನಿರ್ಮಿಸಲು ಬಳಸಿರುವ ವಾಸ್ತುಶಿಲ್ಪದ ಶೈಲಿ ಅದ್ವಿತೀಯವಾದುದು.
ಭೂಕಂಪಗಳು ಬಂದರೂ ಈ ಸ್ತಂಭಗಳಿಗೆ ಹಾನಿಯಾಗದಂತೆ ವಿನ್ಯಾಸಗೊಳಿಸಲಾಗಿದೆ. ಇಡೀ ಮಂಟಪದ ತೂಕವನ್ನು ಈ ಸ್ಲಿಮ್ ಆದ ಸಂಗೀತ ಸ್ತಂಭಗಳೇ ಹೊತ್ತಿವೆ. ಕಲ್ಲಿನ ಕೆತ್ತನೆಗಳು ಎಷ್ಟೊಂದು ಸೂಕ್ಷ್ಮವಾಗಿದೆ ಎಂದರೆ ಕಣ್ಣು ಮಿಟಿಕಿಸಲು ಸಹ ಮರೆತು ಹೋಗುತ್ತದೆ. ಪ್ರತಿ ಸ್ತಂಭದ ಮೇಲೂ ಪುರಾಣದ ಕಥೆಗಳನ್ನು ಕೆತ್ತಲಾಗಿದೆ. ಹಂಪೆಯ ಈ ವಿಜಯ ವಿಠ್ಠಲ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿನ ಕಲ್ಲಿನ ರಥವು ಭಾರತದ ಪ್ರವಾಸೋದ್ಯಮದ ಲಾಂಛನದಂತಿದೆ. ಆದರೆ ಸಂಗೀತ ಸ್ತಂಭಗಳೇ ಈ ದೇವಾಲಯದ ನಿಜವಾದ ಪ್ರಾಣ. ವಿಶ್ವದ ಬೇರೆಲ್ಲೂ ಇಂತಹ ವಿಶಿಷ್ಟ ಸ್ತಂಭಗಳು ನೋಡಲು ಸಾಧ್ಯವಿಲ್ಲ. ಇದು ಭಾರತೀಯ ಶಿಲ್ಪಕಲೆಯ ಪರಾಕಾಷ್ಠೆ. ದುರದೃಷ್ಟವಶಾತ್ ಈಗ ಈ ಸ್ತಂಭಗಳನ್ನು ತಟ್ಟುವುದನ್ನು ನಿಷೇಧಿಸಲಾಗಿದೆ. ಪ್ರವಾಸಿಗರು ಸತತವಾಗಿ ತಟ್ಟಿದ್ದರಿಂದ ಸ್ತಂಭಗಳಿಗೆ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸಿಕೊಂಡಿದ್ದವು. ಈ ಅಮೂಲ್ಯ ಆಸ್ತಿಯನ್ನು ಉಳಿಸಲು ಭಾರತೀಯ ಪುರಾತತ್ವ ಇಲಾಖೆ ಈ ಕ್ರಮ ಕೈಗೊಂಡಿದೆ. ಇಂದು ನಾವು ಆ ಸಂಗೀತವನ್ನು ಕೇವಲ ನೆನಪುಗಳಲ್ಲಿ ಅಥವಾ ಹಳೆಯ ವಿಡಿಯೋಗಳಲ್ಲಿ ಮಾತ್ರ ಕೇಳಬಹುದು. ಆದರೆ ಈ ಸ್ತಂಭಗಳ ಮುಂದೆ ನಿಂತರೆ ಅದರ ಕಂಪನ ಇಂದಿಗೂ ಅನುಭವಕ್ಕೆ ಬರುತ್ತದೆ. ನಮ್ಮ ಹಿರಿಯರು ನೀಡಿದ ಈ ಕಾಣಿಕೆಯನ್ನು ನಾವು ಗೌರವಿಸಬೇಕು. ಪ್ರವಾಸಿಗರು ಹೋದಾಗ ಇವುಗಳನ್ನು ಮುಟ್ಟದೆ ದೂರದಿಂದಲೇ ಅದರ ಸೌಂದರ್ಯ ಸವಿಯಬೇಕು. ಈ ಸ್ತಂಭಗಳು ನಮ್ಮ ಇತಿಹಾಸದ ಮೂಕ ಸಾಕ್ಷಿಗಳಾಗಿವೆ. ಇವುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ಇವು ನಾಶವಾದರೆ ಮಗದೊಮ್ಮೆ ಇಂತಹ ಸ್ತಂಭಗಳನ್ನು ನಿರ್ಮಿಸುವುದು ಅಸಾಧ್ಯ. ಹಂಪಿಯ ಕಲ್ಲುಗಳು ಕೇವಲ ಕಲ್ಲುಗಳಲ್ಲ, ಅವುಗಳು ಮಾತನಾಡುತ್ತವೆ, ಹಾಡುತ್ತವೆ. ನೀವು ಹಂಪಿಗೆ ಹೋದಾಗ ಈ ಸಂಗೀತ ಸ್ತಂಭಗಳ ಮೌನವನ್ನೊಮ್ಮೆ ಗಮನಿಸಿ. ಅಂದಿನ ಶಿಲ್ಪಿಗಳ ಶ್ರಮ ಮತ್ತು ಪ್ರತಿಭೆಗೆ ತಲೆಬಾಗಲೇಬೇಕು. ವಿಜ್ಞಾನಕ್ಕಿಂತಲೂ ಮಿಗಿಲಾದ ಜ್ಞಾನ ಅಂದು ನಮ್ಮ ನಾಡಲ್ಲಿತ್ತು. ಹಂಪಿಯ ಪ್ರತಿ ಕಣದಲ್ಲೂ ಒಂದು ರೋಚಕ ಕಥೆ ಇದೆ. ಈ ವಿಡಿಯೋ ನಿಮಗೆ ಹಂಪಿಯ ಬಗ್ಗೆ ಹೊಸ ದೃಷ್ಟಿಕೋನ ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ಭಾರತದ ಇಂತಹ ಅದ್ಭುತಗಳ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಬಾರಿ ಹಂಪಿಗೆ ಹೋದಾಗ ಈ ಸಂಗೀತದ ಅನುಭವವನ್ನು ಕಲ್ಪಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.